ಅಶ್ವಿನಿ ಅವರು ಒಂದು ಮಾತು ಹೇಳ್ತಾರೆ, ಹೊಸಬ್ರು ಸರಿಯಾಗಿ ಆಟ ಆಡ್ತಿಲ್ಲ ಅಂತೇಳಿ ಎಕ್ಸ್ಪೀರಿಯನ್ಸ್ ಇರೋ ರಜತ್ ಮತ್ತೆ ಚೈತ್ರ ಅವರನ್ನ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಂದ್ರು ಅಂತ. ಹೊಸಬ್ರು ಹಳಬ್ರು ಸರಿಯಾಗಿ ಆಡ್ತಿಲ್ಲ ಅಂತ, ಹೊಸಬ್ರು ಸರಿಯಾಗಿ ಆಡ್ತಿಲ್ಲ ಮನೇಲಿ ಅಂತ ಹಳೆಯೊಬ್ರು ಯಾರಿದ್ದಾರೆ ಅವ್ರನ್ನ ಕರ್ಕೊಂಡ್ಬಂದು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟರು ಅಂತ ಚೈತ್ರ ಅವ್ರು ಹೇಳಿದ್ದಾರೆ ಅಂತ ಅಶ್ವಿನಿ ಅವ್ರು ಹೇಳ್ತಿದ್ದಾರೆ. ಸೊ ರಜತ್ ಮತ್ತೆ ಚೈತ್ರ ಅವರು ಅಗ್ರೆಸಿವ್ ಆಗಿ ಆಟ ಆಡ್ಲಿ ಅಂತ ಕರ್ಕೊಂಡ್ಬಂದಿದ್ದ ಅಂತ ಅನ್ಸುತ್ತಾ ನಿಮ್ಗೆ? ಇರ್ಬೋದು ಅನ್ಸುತ್ತೆ. ನನಗೆ ಅನ್ಸೋ ಪ್ರಕಾರ ಈಗ ಹಳೆ ಕಂಟೆಸ್ಟೆಂಟ್ಸ್ ಅವರೆಲ್ಲ ಲಾಸ್ಟ್ ಸೀಸನಲ್ಲೇ ನೋಡಿದ್ದೀವಿ, ಒಂದು ಕ್ಯೂರಿಯಾಸಿಟಿ ಅನ್ನೋದಂತೂ ಏನೂ ಇರಲ್ಲ ಅವ್ರ ಮಧ್ಯೆ. ಅಲ್ಲಿ ಹಂಗೆ ಆಟ ಆಡಿದ್ದಾರೆ, ಇಲ್ಲೇನು ಆಟ ಆಡ್ಬೋದು ಅಥವಾ ನಮ್ಮ ಭಾಷೆ ಪ್ರಕಾರ ಏನು ದಬಾಕ್ಬೋದು ಅಂತ ಹೇಳಿ ಜನ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಹೊರತು ನೋಡಿದವ್ರನ್ನೇ ನೋಡೋಕ್ಕೆ ಖಂಡಿತ ಬೋರ್ ಆಗುತ್ತೆ. ರಜತ್ ಲಾಸ್ಟ್ ಸೀಸನಲ್ಲಿ ಅದೇ ಆಫ್ಟರ್ 50 ಡೇಸೇ ಬಂದಿದ್ದು, ಬಟ್ ರಜತ್ ತುಂಬ ಜನಕ್ಕೆ ಇಷ್ಟ ಆದರು. ಚೈತ್ರ ಅವರು ಕೂಡ ಅವ್ರದ್ದೇ ಒಂದು ವೇನಲ್ಲಿ ಇಷ್ಟ ಆದರು. ನೋಡಿರೋವಂಥ ಪರ್ಸ್ನಾಲಿಟಿಗಳೇ, ನೋಡಿರೋವಂಥ ಕ್ಯಾರೆಕ್ಟರ್ಗಳೇ. ಮತ್ತೆ ಐ ಡೋಂಟ್ ನೋ ಜನ ಅವ್ರನ್ನ ಇಷ್ಟಪಟ್ಟು ನೋಡ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಚೈತ್ರ ಅವ್ರು ಹೇಳಿದ್ದಾರೆ ಅಂತ ಅಶ್ವಿನಿ ಅವ್ರು ಹೇಳಿದ್ದಾರೆ. ಹೌದೌದು, ಅವರೇ ಚೈತ್ರ ಅವರೇ ನೀವೇನು ದಬಾಕಕ್ಕಾಗಿಲ್ಲ ಅಂತೇಳಿ ನಮ್ಮನ್ನು ಕರೆಸಿದ್ದಾರೆ ಅನ್ನೋ ಥರ ಚೈತ್ರ ಅವ್ರು ಮಾತಾಡಿದ್ದಾರೆ ಅಂತ ಅಶ್ವಿನಿ ಅವರೇ ನಿನ್ನೆ ಹೇಳಿದ್ರು, ನಿನ್ನೆ ಎಪಿಸೋಡ್ನಲ್ಲಿ ನಾನು ನೋಡಿದಾಗ. ಐ ಥಿಂಕ್ ನನಗೆ ಏನನ್ಸದೆ ಅಂದರೆ, ಹೌದು ಎಷ್ಟೋ ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ಕಳಿಸಿದ್ರು 3 ಜನ. ಐ ಥಿಂಕ್ ಅವರೆಲ್ಲ ಫೇಲ್ಯೂರ್ ಆದ್ರು ಅಂತ ನನ್ಗನ್ಸುತ್ತೆ. ಅಂದ್ರೆ ಒಂದೇ ಸಲ ನನ್ನ ಇದು ಅಗೇನ್ ಸೊ ನನಗೆ ಅಲ್ಲ, ಈ ಸಲದ್ದು ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ತಗೊಂಡ್ರೆ ನನ್ನ ಒಂದು ಇದು ಏನು ಪರ್ಸೆಪ್ಷನ್ ಇದೆ ಅಗೇನ್. ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ ಮಾತಾಡುವಾಗ, ಯಾರಿಗೂ ಮೀಟ್ರ್ ಇಲ್ಲ ಅನ್ನೋ ಥರ. ಅಂದರೆ ಈ ಅಶ್ವಿನಿ ಅವ್ರನ್ನ ಬಗ್ಸೋದಕ್ಕೆ ಈವನ್ ರಘು ಅವ್ರು ಬರ್ತಾರೆ, ಎಲ್ಲ ಬರ್ತಾರೆ, ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ. ಬಹುಶಃ ಅವ್ರು ಇರೋದೇ ಹಾಗೆ ಅನ್ಸುತ್ತೆ. ಸೊ ಎಲ್ಲ ಒಂಥರ ಸರೆಂಡರ್ ಆಗೋ ಥರ ಆ ಥರ ಇದ್ರಿ, ಅಂದರೆ ಯಾರಿಗೂ ಮೀಟ್ರ್ ಇಲ್ಲ ಅನ್ನೋ ಥರ ಸುದೀಪ್ ಸರ್ ಹೇಳ್ತಾರೆ ಒಂದು ಮಾತನ್ನು. ಬಹುಶಃ ಅವರೆಲ್ಲರೂ ಫೇಲ್ಯೂರ್ ಆಗಿರೋದ್ರಿಂದ ವೈಲ್ಡ್ ಕಾರ್ಡ್ ಎಂಟ್ರಿ ರಿಷಾ ಇರ್ಬೋದು, ಸೂರಜ್ ಇರ್ಬೋದು, ಸೂರಜ್ ಅವ್ರದ್ದೇ ಲೋಕದಲ್ಲಿದ್ದರು, ರಘು ಬಂದರು ಅವ್ರದ್ದೇ ಲೋಕದಲ್ಲಿದ್ದರು. ರಘು ಮ್ಯೂಟೆಂಟ್ ರಘು ಅಂತೀವಿ, ತುಂಬ ಮ್ಯೂಟೇ ಆಗ್ಬಿಟ್ರು ಅವ್ರು ಯಾಕೆ ಅಂದರೆ ಟಾಸ್ಕ್ ಇದ್ದಾಗ ಮಾತ್ರ ಸೌಂಡ್ ಮಾಡೋರು, ಅದರ್ವೈಸ್ ಮನೇಲಿ ಎಲ್ಲಿ ಅಂತ ಹುಡುಕ್ಬೇಕಿತ್ತು ಅಷ್ಟೇ. ಬಟ್ ಬಿಗ್ ಬಾಸ್ ಅಂತ ಬಂದಾಗ ಟಾಸ್ಕ್ ಬರೀ 10% ಅಷ್ಟೇ, 90% ಅವ್ರ ಪರ್ಸನಾಲಿಟಿ. ಸೊ ಅವರು ಮನೇಲಿ ಕಾಣಿಸೋದೇ ಇಲ್ಲ. ಮ್ಯೂಟ್ ರಘು ಹಾಕ್ಬಿಟ್ಟಿರ್ತಾರೆ. ಮೋಸ್ಟ್ಲಿ ಅಶ್ವಿನಿ ಅವ್ರಿಗೆ ಟಕ್ಕರ್ ಕೊಡೋಕ್ಕೆ ರಜತ್ ಅವ್ರನ್ನ ಕಳಿಸಿರ್ಬೋದು. ನಾನು ಮನೆಯಲ್ಲಿ ತುಂಬ ಒಂದು ನನ್ನ ಸ್ಪಷ್ಟವಾದ ಕನ್ನಡ ಇರ್ಬೋದು, ಯಾವುದನ್ನೇ ಧೈರ್ಯವಾಗಿ ಹೇಳ್ತಾ ಇದ್ದಿದ್ದು ನಾನು ಇರ್ಬೋದು. ನನ್ನ ಆಟನೂ ಕೂಡ ಅದು ಪಾಸಿಟಿವ್ ಆರ್ ನೆಗೆಟಿವ್ ಜನ ಅಂತೂ ಒಂದು ಚರ್ಚೆಯ ವಿಷಯ ಅಂತೂ ಆಗಿತ್ತು ನಮ್ಮ ಆಟ. ನನ್ನ ಅಶ್ವಿನಿ ಅವ್ರದ್ದು ಇರ್ಬೋದು ಅಥವಾ ಅದು ಏನೇನು ಕಾಂಟ್ರವರ್ಸಿ ಆಯಿತು. ಸೊ ನಾನು ಔಟ್ ಆದಾಗ ಮೋಸ್ಟ್ಲಿ ಆ ಜಾಗಕ್ಕೆ ಚೈತ್ರನ್ ತಂದಿರ್ಬೋದು. ರಜತ್ ಅವ್ರನ್ನ ಹೀಗೆ ಮನೆಯಲ್ಲಿ ಟಕ್ಕರ್ ಕೊಡಲಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಅವ್ರಿಗೆ ಯಾರಿಗಾದ್ರೂ ಆಗಲಿ, ಕೆಲವು ಯಾರು ಮಾತಾಡ್ತಾ ಇರಲಿಲ್ಲ, ಗಂಡು ಮಕ್ಕಳೆಲ್ಲ ತುಂಬ ಸೈಲೆಂಟ್ ಆಗಿದ್ರು, ಅದಕ್ಕೆ ಕಳಿಸಿರ್ಬೋದು ಅಂತ. ಇದು ನನ್ನ ಪರ್ಸೆಪ್ಷನ್ ಅಗೇನ್, ಮತ್ತು ನನ್ನ ಅಭಿಪ್ರಾಯ ಇದು. ಮೇಡಮ್, ನಾಮಿನೇಷನ್ ಅಂತ ಬಂತು ಅಂದರೆ ಎಲ್ರಿಗೂ ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನಲ್ಲಿ ನೋಡಿದಾಗೆ ನಾಮಿನೇಷನ್ ಅನ್ನೋದೇ ಒಂದು ದೊಡ್ಡ ಟಾಸ್ಕ್. ಹೌದು. ಆ ಕ್ಷಣದಲ್ಲಿ ನಿಮ್ಗೆ ಏನು ಅನ್ನಿಸ್ತಾ ಇತ್ತು? ಯಾವ ಥರ ಫೇಸ್ ಮಾಡಿದ್ರಿ ನಾಮಿನೇಷನ್ಗಳನ್ನ? ಹೌದು, ಆ್ಯಕ್ಚುಲಿ ನಾಮಿನೇಷನ್ ಅಂತ ಬಂದಾಗ ಈ ಸಲ ನನಗಂತೂ ಫಿಕ್ಸ್ ಆಗಿಬಿಟ್ಟಿದೆ, ನಾನಂತೂ ನಾಮಿನೇಟ್ ಆಗೇ ಆಗ್ತೀನಿ. ಫಸ್ಟ್ ವಾರ ಬಿಟ್ಟು ಇನ್ನೆಲ್ಲ ಟೈಮಲ್ಲೂ ನಾನೇನು ಪಾರ್ ಆಗ್ತೀನಿ ಅಂತ ಯಾವತ್ತೂ ಅನಿಸ್ತಿಲ್ಲ. ಮಾಡೇ ಮಾಡ್ತಾರೆ, ನಾನು ನಾಮಿನೇಟ್ ಅಂದರೆ ಹಾಟ್ ಸಿಟಿಗೆ ಬಂದು ಕೂರ್ತೀನಿ ಅಂತಲೇ ಅನ್ನಿಸ್ತಿತ್ತು. ನಾನು ಇನ್ನೊಬ್ರು ನಾಮಿನೇಟ್ ಮಾಡೋವಾಗಲೂ ಅಷ್ಟೇ. ಅಂದರೆ ಕೆಲವ್ರು ಏನು ಮಾಡ್ತಾರೆ, ಫಸ್ಟ್ ವಾರದಿಂದ ಶುರು ಮಾಡ್ತಾರೆ, ಗೆಜ್ಜೆ ಅಲ್ಲಾಡ್ಸೋದಂತೂ ಲಾಸ್ಟ್ ತನಕ ಅದನ್ನೇ ಇಟ್ಕೊಂಡು ನಾಮಿನೇಟ್ ಮಾಡ್ತಾಯಿದ್ರು. ಅದಲ್ಲ ಆ್ಯಕ್ಚುಲಿ ಈ ವಾರ ನಾವೇನು ನೋಡಿರ್ತೀವಿ ಅದನ್ನೇ ನಾಮಿನೇಟ್ ಮಾಡಬೇಕು. ಆ್ಯಕ್ಚುಲಿ ಗಿಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂದರೂ ನಾನು ಅವನ್ನ ನಾಮಿನೇಟ್ ಮಾಡ್ತಾ ಇದ್ದೆ ಅಂದರೆ ನಾನು ಅದಕ್ಕೆ ನ್ಯಾಯ ಒದಗಿಸ್ಬೇಕು. ನಾನೇನು ಕಣ್ಣಾರೆ ನೋಡಿದ್ನೋ ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅಂತಲೇ ನಾನು ನಾಮಿನೇಟ್ ಮಾಡ್ತಾ ಇದ್ದಿದ್ದು. ಅಥವಾ ಸೂರಜ್ನ ನಾನು ಮಾಡ್ಬೋದಾಗಿತ್ತು, ಅಥವಾ ಇನ್ನೊಬ್ರನ್ನ ಮಾಡ್ಬೋದಾಗಿತ್ತು, ವೀಕ್ ಇದ್ದಾರೆ ಅಂದ್ಕೊಂಡು ನಾನು ಅದು ಮಾಡ್ತಿಲ್ಲ. ನನಗೂ ಗಿಲ್ಲಿಗೂ ಜಗಳ ಆಗಿದೆ ಯಾವುದೋ ಒಂದು ವಿಚಾರಕ್ಕೆ, ನನಗೆ ನಾಮಿನೇಟ್ ಮಾಡೋಕ್ಕೊಂದು ವಸ್ತು ಇದೆ ಅಂತ ಹೇಳಿಬಿಟ್ಟು ನಾನು ಅವನ್ನ ಮಾಡ್ತಾಯಿದ್ದೆ. ಸೊ ಸೂಕ್ತ ಕಾರಣಗಳನ್ನ ನಾನು ತುಂಬ ಯೋಚನೆ ಮಾಡಿಕೊಂಡು ನಾಮಿನೇಟ್ ಮಾಡ್ತಾಯಿದ್ದೆ. ಈವನ್ ನಮ್ಮನ್ನು ನಾಮಿನೇಟ್ ಮಾಡೋವಾಗ್ಲೂ ನಾಮಿನೇಷನ್ ಅನ್ನೋದು ತುಂಬ ಒಂದು ದೊಡ್ಡ ಒಂದು ಘಟ್ಟ ಅಲ್ಲಿ ಬಂದಾಗ. ಯಾಕಂದರೆ ಎಂತೆಂಥ ಚೆನ್ನಾಗಿ ಆಟವರು ಆಚೆ ಹೋಗ್ಬಿಡ್ತಾರೆ, ವಿಧಿ ಇಲ್ಲದೆ ಸಮ್ಟೈಮ್ಸ್ ಅವ್ರನ್ನ ಆಚೆ ಹಾಕಬೇಕಾಗತ್ತೆ. ಬಟ್ ನಾವೇನು ಗೆಜ್ಜೆ ಅಲ್ಲಾಡಿಸಿದ್ವೋ ಅದನ್ನೇ ಇಟ್ಕೊಂಡು ನಂಗೆ 10ನೇ ವಾರ ತನಕ ನಾಮಿನೇಟ್ ಮಾಡಿದ್ದು ಇದೆ. ಕೆಲವರು ಮಾಳು ಇರ್ಬೋದು ಅಥವಾ ಈ ಗಿಲ್ಲಿನೇ ಇರ್ಬೋದು. ಆ ಒಂದು ಗಾಂಭೀರ್ಯತೆನ ಅವರು ಕೆಲವರು ಎಲ್ಲರೂ ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ, ಬೇಗ ಇನ್ಫ್ಲೂಯೆನ್ಸ್ ಆಗಿಬಿಡೋರು. ಇವ್ರು ಮಾಡಿದಾರಲ್ಲ, ಇವ್ರನ್ನ 4 ಜನ ಮಾಡಿದ್ದಾರೆ, ನಂದೊಂದು 5ನೇ ಸೇರ್ಕೊಂಡ್ಬಿಡುತ್ತೆ, ನಂದೇನು ಹೈಲೈಟ್ ಆಗಲ್ಲ. ಸೊ ನಾಲ್ಕು ಮಾಡ್ಬೇಕಾದ್ರೆ ನಾನು ನೋಡಿದ್ದೀನಿ ಮೇಡಮ್, ಫಸ್ಟ್ ಯಾರು ಹೋಗಿ
ಗೆ ಯಾರು ಹೆಸರು ಹೇಳ್ತಾರೋ ಅವ್ರದ್ದೇ ಜಾಸ್ತಿ ನಾಮಿನೇಟ್ ಹೌದು, ಅದು ಸೇಫ್ ಗೇಮ್. ಅದಂತೂ ಈ ಮನೇಲಿ ತುಂಬಾ ಜನ ಆಡ್ತಾರೆ. ಅದೇನೆ, ಓ ಫಸ್ಟ್ ಇವ್ನು ಹೇಳಿದಾನೆ, ನಾನು ಅದೇ ರೀಸನ್ ಹೇಳ್ಬಿಡೋಣ. ಅಲ್ಲಿ ತನಕ ಬೇರೆಯವ್ರ ತಲೆಯಲ್ಲಿ ಇದ್ರು ಅವ್ರು ಹೇಳಿದ ತಕ್ಷಣ ಎಲ್ಲೋ ಆನ್ ಸ್ಪಾಟ್ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ, ಮನ್ಸ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. 4 ಜನ ಹೇಳಿದರೆ ನಂದು 5ನೇದಾದ್ರೆ ನಂದು ಅಲ್ಲೇ ಗಾಳಿಲಿ ತೇಲೋಗ್ಬಿಡುತ್ತೆ, ನಾನೇನು ಅವ್ರ ಕಿಂಗಣ್ಣಿ ಗುರಿ ಆಗಲ್ಲ ಅಂತ ಹಾಗೆಲ್ಲ ಮಾಡ್ತಾರೆ. ಬಟ್ ಅದಲ್ಲ, ನೀವೇನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ನೀವು ಅದನ್ನ ಮಾಡಿ. ನನಗೇನಾದರೂ ಗಿಲ್ಲಿನ ಹೊರತುಪಡಿಸಿ ಉಳಿದವ್ರನ್ನ ನಾನು ಮಾಡ್ಬೋದಾಗಿತ್ತು. ಸೂರಜ್ನ ಒಬ್ರು ಮಾಡಿದ್ರು, ನಾನು ಮಾಡಿದ್ರೆ ನಾಮಿನೇಷನ್ ಸೀಟಲ್ಲೇ ಕೂರ್ತಾ ಇದ್ರು. ಆ್ಯಕ್ಚುಲಿ ನನಗೆ ಎಷ್ಟೋ ವಿಷಯ ಅವ್ನಿಗೆ ಆಗ್ತಾ ಇರಲಿಲ್ಲ, ಬಟ್ ಅದಕ್ಕಿಂತ ಸ್ಟ್ರಾಂಗ್ ರೀಸನ್ ನನಗೆ ಗಿಲ್ಲಿಗೆ ಸಿಕ್ಕಿತ್ತು. ಗಿಲ್ಲಿ ಉಳಿತಾನೆ ಅಂತ ಗೊತ್ತಿದ್ರು ಕೂಡ ನಾನು ಮಾಡಿದೆ, ಯಾಕಂದರೆ ಅದು ನನ್ನ ಆಟ, ನನ್ನ ನಿರ್ಧಾರ, ನಾನು ಕಣ್ಣಾರೆ ನೋಡಿರೋದು. ಆ ನಾಮಿನೇಷನ್ಗೆ ಅನ್ನೋದಕ್ಕೆ ನ್ಯಾಯ ಒದಗಿಸ್ಬೇಕಂತ ನಾನು ಮಾಡಿದ್ದೀನಿ. ಆನ್ ಸ್ಪಾಟಲ್ಲಿ ಇನ್ಫ್ಲೂಯೆನ್ಸ್ ಆಗಿ ಮಾಡೋಣ, 3 ಜನ ಮಾಡಿದರೆ ಮಾಡೋಣ, ಸೂರಜ್ನ 2 ಮಾಡಿದರೆ ಹಂಗೆ ಮಾಡ್ತಿರ್ಲಿಲ್ಲ ನಾನು. ನನಗೇನು ಫೀಲ್ ಆಗ್ತಾ ಇತ್ತು ಅದನ್ನು ಮಾಡ್ತಾ ಇದ್ದೆ ಸರ್.